ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸ ಮಸೀದಿ ಮೊಹಲ್ಲಾದ ಮುಸ್ಲಿಮರಿಂದ ಕನ್ನಡ ರಾಜ್ಯೋತ್ಸವ ಒಲವಿನ ಕರ್ನಾಟಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸಿದರು. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡು, जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಮನುಷ್ಯನ ಜನ್ಮ ಭಾಳ ಶ್ರೇಷ್ಠವಾದ್ದು, ಪವಿತ್ರವಾದ್ದು. ಇನ್ನೊಂದು ಸರಿ ಹುಟ್ತೀವೋ ಹುಟ್ಟೋದಿಲ್ವೋ ಗೊತ್ತಿಲ್ಲ, ಪುನರ್ಜನ್ಮ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ನೋಡಲಿಕ್ಕೆ ಭಾಳ ಸುಂದರವಾಗಿ ಕಾಣ್ತಾ ಇದ್ದೀವಿ. ನಮ್ಮನ್ನ ನಡುವಿನ ಬದುಕು ದ್ವೇಷ ಅಸೂಯೆಗಳಿಂದ ಕೂಡಿದೆ. ಪರಸ್ಪರ ಒಬ್ಬರನ್ನೊಬ್ಬರನ್ನ ಪ್ರೀತಿಸಲಾರದಂಥ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇವತ್ತು ನಾವು ನೀವು ಎಲ್ಲರೂ ಕೂಡ ಹೇಗೆ ಬದುಕ್ತಾ ಇದ್ದೀವಪ್ಪ ಅಂದರೆ, ನಾವು ಎದುರಿಗೆ ಸಿಕ್ಕಿದಾಗ ಊಟ ಆಯಿತಾ, ತಿಂಡಿ ಆಯಿತಾ, ಮದುವೆಗೆ ಬನ್ನಿ, ನಾಮಕರಣಕ್ಕೆ ಬನ್ನಿ, ಗೃಹ ಪ್ರವೇಶಕ್ಕೆ ಬನ್ನಿ, ಇಷ್ಟನ್ನು ಹೇಳಿ ಈ ಸುಂದರವಾದ ಜೀವನವನ್ನು ನಾವು ಪವಿತ್ರವಾದ ಜೀವನವನ್ನು ನಾಶ ಮಾಡ್ಕೊಳ್ತಾ ಇದ್ದೀವಿ. ನಮಗೂ ಕೂಡ ದೇಶಕ್ಕೂ ಸಂಬಂಧನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಗ ನೀವು ಹಾಡನ್ನು ಕೇಳಿದ್ರೆ ಈ ಹಾಡಲೇ ಎಲ್ಲವೂ ಕೂಡ ಇದೆ. ನಮ್ಮ STPI ಪಕ್ಷ ಸಮೃದ್ಧ ಸದೃಢ ಸ್ವಾಭಿಮಾನ ಕರ್ನಾಟಕಕ್ಕಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಒಲವಿನ ಕರ್ನಾಟಕಕ್ಕಾಗಿ ಆಚರಿಸಿದೆ. ಕನ್ನಡ ಅತ್ಯಂತ ಶ್ರೇಷ್ಠವಾದ ಭಾಷೆ, ಸುಂದರವಾದಂಥ ಭಾಷೆ. 7 ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ಭಾಷೆ. ಇತ್ತೀಚೆಗೆ ಒಬ್ಬ ಮಹಿಳೆ ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟದ್ದು ಕನ್ನಡದ ಒಬ್ಬ ಮಹಿಳೆ. ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟದ್ದು ಕನ್ನಡದ ಒಬ್ಬ ಮಹಿಳೆ. ಆದರೆ ಅದಕ್ಕೂ ಕೂಡ ಅಪಸ್ವರ ಬರ್ತದೆ ಅಂತಂದರೆ, ನಮ್ಮ ಸ್ಕೆಲಿಟಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಯೂರಿನರಿ, ಬ್ಲಡ್ಡು, ಸಲ್ಸು, ಟಿಸ್ಸೂಸು, ಬೋನ್ಸು ಎಲ್ಲವೂ ಪಾಯ್ಸನ್ ಆಗೋಗ್ಬಿಟ್ಟಿದೆ. ಪ್ರೀತಿಯಿಂದ ಮಾತಾಡಿದ್ರೆ, ಒಬ್ಬರನ್ನೊಬ್ಬರನ್ನ ಮುಟ್ಟಿಸ್ಕೊಂಡ್ರೆ ಈ ವ್ಯವಸ್ಥೆ ಒಳಗಡೆ ಎಷ್ಟೋ ಸಮಸ್ಯೆ ಬಗೆಹರಿತದೆ. ಕರ್ನಾಟಕಕ್ಕೆ ಬರ್ತಾರೆ, ವ್ಯಾಪಾರಕ್ಕೆ ಬರ್ತಾರೆ. ನಾನು ನೀವು ಬಂದು ವ್ಯಾಪಾರ ಮಾಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಇಲ್ಲಿನ ವಿದ್ಯುತ್ ಶಕ್ತಿ, ನೀರು, ಈ ಜನರ, ಇಲ್ಲಿನ ಮೂಲ ನಿವಾಸಿಗಳ ಆರ್ಥಿಕ ಸೌಲಭ್ಯವನ್ನು ನೀವು ಪಡ್ಕೊಂಡು ಕನ್ನಡ ಕಲಿಯೋದಿಲ್ಲ ಅಂದರೆ ಹೇಗೆ? ಇದು ಯಾವ ರೀತಿ? ಇವತ್ತು ಬೆಂಗಳೂರಿನಲ್ಲಿ ಉಳಿದಿದ್ರೆ ಒಂದು 30-40% ಮಾತ್ರ ಕನ್ನಡ ಉಳಿದಿದೆ. ಇನ್ನೆಲ್ಲ ಹೊರ ರಾಜ್ಯದಿಂದ ಬಂದಂಥವ್ರೆ.
ಯಾವ ವಿದ್ಯಾರ್ಥಿ, ಯಾವ ವ್ಯಕ್ತಿ ತನ್ನ ಮಾತೃಭಾಷೆಯಲ್ಲಿ, ತನ್ನ ನಾಡಿನ ಭಾಷೆಯಲ್ಲಿ ಒಂದು ಪಾಂಡಿತ್ಯವನ್ನು ಹೊಂದಿರ್ತಾನೆ ಮತ್ತು ಅವನ ಭಾಷೆ ಮುಖಾಂತರ ತನ್ನೆಲ್ಲ ವಿಚಾರಗಳನ್ನು, ವಿಷಯಗಳನ್ನು, ಅಭಿವ್ಯಕ್ತವನ್ನು, ಮಂಡನೆಯನ್ನು ಮಾಡ್ತಾನೆ. ಕನ್ನಡ ಸಂಸ್ಕೃತಿಗೆ ಬೇಕಾದಷ್ಟು ದುಡ್ಡನ್ನು ಕೊಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ಕನ್ನಡ ಬೆಳವಣಿಗೆಗೆ ಅಷ್ಟು ಹೇಳ್ದಂಥ ಸಾಲ್ತಾ ಇಲ್ಲ. ಇದು ಅತ್ಯಂತ ಸುಂದರವಾದ ಭಾಷೆ. ಈ ಭಾಷೆಯನ್ನು ಟಿಪ್ಪು ಸುಲ್ತಾನ್ ಅವರು ಇಡೀ ಅವರ ಆಡಳಿತಾವಧಿಯಲ್ಲಿ ಸಮೃದ್ಧವಾಗಿ ಕನ್ನಡವನ್ನು ಬೆಳೆಸಿದ್ದಾರೆ, ಕಾಗದ ಪತ್ರಗಳನ್ನು ಬರೆದಿದ್ದಾರೆ. ಅದೆಲ್ಲವೂ ಕೂಡ ದಾಖಲಾತಿಯಲ್ಲಿದೆ. ಆದ್ದರಿಂದ ನಿಮ್ಮ ಆಡು ಭಾಷೆಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ, ಇದರ ಜೊತೆಗೆ ಇಂಗ್ಲೀಷನ್ನು ಕೂಡ ಕಲಿಬೇಕಾಗುತ್ತೆ. ಅದು ಪ್ರಾಪಂಚಿಕ ಜಾತಿ, ಒಂದು ನಾಣ್ಣುಡಿ. ನೀವು ಯಾವಾಗ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ನೀವು ಕೊಡೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಒಬ್ಬ ರಾಜ ಒಂದು ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ರೆ ಅಲ್ಲಿನ ಜನ ವಜ್ರ ವೈಡೂರ್ಯ, ಆನೆ, ಕಾಲಾಳು, ರಥ ಇವರು ಮಾತ್ರ ಮರ್ಯಾದೆ ಕೊಡ್ತಾರೆ. ಒಬ್ಬ ವಿದ್ಯಾವಂತನಿಗೆ ಇಡೀ ಪ್ರಪಂಚವೇ ಗೌರವಿಸ್ತದೆ. ಇವತ್ತು ಅರಿವು, ಆರೋಗ್ಯ, ಜ್ಞಾನ, ಆಲೋಚನೆ ಮಾಡಿ. ಅರಿವು, ಆರೋಗ್ಯ, ಜ್ಞಾನ ಇವು ಮೂರು ಇತ್ತು ಅಂದರೆ ಪ್ರಪಂಚವೇ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಇವು ಮೂರು ಇಲ್ಲ ಅಂದರೆ ಏನು ಬರೋದಿಲ್ಲ. ಸಮೃದ್ಧ, ಸದೃಢ, ಸ್ವಾಭಿಮಾನಿ ಕರ್ನಾಟಕ SDPIಯ ಸಂಕಲ್ಪ. ನಾನು ಈ ವೇದಿಕೆಯ ಮುಖಾಂತರ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೇಳ್ಕೊಳ್ಳೋದು ಒಂದೇ ಏನೆಂದರೆ, ಯಾರಾದರೂ ಕನ್ನಡ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಭಾಷೆ ಅಲ್ಲ, ಕನ್ನಡ ಒಂದು ಮನಸ್ಸಿಂದ ಬರುವ ಭಾವನೆಗಳು. ಸೊ ಯಾವಾಗ ಯಾರಾದರೂ ಒಬ್ಬರು ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರಿಂದ ತಪ್ಪುಗಳಾಗಬಹುದು. ಅದೇ ರೀತಿಯಲ್ಲಿ ಅವ್ರ ಮಾತಾಡುವ ರೀತಿ ಅಥವಾ ಸ್ಲ್ಯಾಂಗ್ ಬೇರೆ ಇರಬಹುದು. ಅವರನ್ನು ಟೀಕಿಸಬೇಡಿ. ಏಕೆಂದರೆ ನೀವು ಯಾವಾಗ ಅವ್ರನ್ನ ಟೀಕೆ ಮಾಡ್ತೀರಾ, ಅವರು ಮತ್ತೆ ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನನೇ ಪಡಲ್ಲ. ಹಲವಾರು ಕಡೆ ನಾವು ನೋಡಿರ್ಬೋದು, ನಾವು ಯಾವಾಗ ಕನ್ನಡ ಮಾತಾಡೋಕೆ ಹೋಗ್ತೀವಿ, ನಮ್ಮ ಕನ್ನಡ ಬರಲ್ಲ ಅಂತ ತುಂಬ ಜನ ನಮ್ಮ ಬಗ್ಗೆ ಮಾತಾಡ್ತಾರೆ. ಸೊ ಆ ಥರ ಆದಾಗ ನಾವು ಕನ್ನಡದ ಅಭಿಮಾನಿಗಳಾಗಿ ನಾವು ಒಂದು ಕನ್ನಡಿಗ ಅಂತ ಹೇಳ್ಕೋಬೇಕು ಅಂದರೆ ನಾವು ಫಸ್ಟು ಅವ್ರಿಗೆ ಕನ್ನಡವನ್ನು ಕಲಿಸಬೇಕು ಹೊರತು ಕನ್ನಡ ಮಾತಾಡಕ್ಕೆ ಬರ್ತಿಲ್ಲ ಅಂತ ಅವ್ರಿಗೆ ಟೀಕೆ ಮಾಡಿ ಅವ್ರಿಗೆ ಸೈಡಲ್ಲಿ ಎಲ್ಲೋ ಒಂದು ಕಡೆ ಕೂರಿಸ್ಬಿಡೋದಲ್ಲ. ಯಾವಾಗ ನಾವು ಈ ಸಂಕಲ್ಪವನ್ನು ನಮ್ಮ ಮನಸ್ಸಿನಲ್ಲಿ ತಗೋತೀವಿ, ಯಾರಿಗೆ ಕನ್ನಡ ಬರ್ತಿಲ್ಲ ಅವರು ಈ ಪದಗಳನ್ನು ಈ ಥರ ಎಲ್ಲ ಉಪಯೋಗ ಮಾಡಬೇಕಾಗಿರೋಂಥದ್ದು, ಈ ಥರ ನೀವು ಉಪಯೋಗ ಮಾಡಿ ಅಂತ ಯಾವಾಗ ನೀವು ಅವ್ರಿಗೆ ಹೇಳ್ಕೊಡ್ತೀರಾ, ಆವಾಗ ಖಂಡಿತ ಅವರು ಕೂಡ ಕನ್ನಡ ಕಲಿತಾರೆ. ಮತ್ತು ಕರ್ನಾಟಕದಲ್ಲಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನು ಮಾತಾಡ್ತಾರೆ. ಸೊ ಕನ್ನಡವನ್ನು ಬೆಳೆಸಿ ಅನ್ನೋರು ಫಸ್ಟು ಕನ್ನಡವನ್ನು ಬಳಸಿ, ಅದೇ ರೀತಿಯಲ್ಲಿ ಕನ್ನಡವನ್ನು ಕಲಿಸಿ. ನೀವು ಯಾವಾಗ ಕನ್ನಡವನ್ನೇ ಕಲಿಸಲ್ಲ, ಯಾರು ಕೂಡ ಬಂದು ವೇದಿಕೆಯಲ್ಲಿ ಆಗಿರಲಿ ಅಥವಾ ಯಾರ ಜೊತೆಯಲ್ಲೂ ಆಗಿರಲಿ ಕನ್ನಡ ಮಾತಾಡಲಿಕ್ಕೆ ಹಿಂದೆ ಜರಿತಾರೆ. ಯಾಕಂದರೆ ಕನ್ನಡ ಮಾತಾಡದೆ ನಮ್ಮ ಮನಸ್ಸಿಂದ ಬರಬೇಕದು. ಸೊ ಅದಕ್ಕೆ ನಾನು ಎಲ್ಲ ಕನ್ನಡ ಮನಸ್ಸಿಗಳಿಗೂ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ, ನಾವು ಯಾವಾಗ ಯಾರು ನಿಮ್ಮ ಮುಂದೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತಾರೆ, ಆವಾಗ ಅವ್ರು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡ್ಬೋದು, ನೀವು ಆವಾಗ ಅವರನ್ನು ತಿದ್ದಿ.
ಈ ಥರ ಅಲ್ಲ ಆ ಥರ ಮಾತಾಡಬೇಕು ಅಂತ ಅವ್ರಿಗೆ ಹೇಳಿದಾಗ ಖಂಡಿತ ಅವರು ಒಂದು ಹೆಮ್ಮೆಯ ಕನ್ನಡಿಗಾಗಿ ಈ ಕರ್ನಾಟಕಕ್ಕೆ ಒಂದು ಹೆಮ್ಮೆಯನ್ನು ತಗೊಬರ್ತಾರೆ. ಅದೇ ರೀತಿಯಲ್ಲಿ ಕನ್ನಡ ಭಾಷೆಗೂ ಕೂಡ ಹೆಮ್ಮೆಯನ್ನು ತರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.